ವಿಷಯ ಬರ್ತದೆ. ಥ್ಯಾಂಕ್ ಯು. ಮೊದಲನೇದಾಗಿ ಮುಂಜಾನೆಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇವ್ರು ಮಾಡ್ತಾ ಇರೋ ಒಳ್ಳೆ ಕೆಲಸಗಳು ಹಿಂಗೆ ಮುಂದುವರಿಲಿ. ತಾಯಿ ಚಾಮುಂಡೇಶ್ವರಿ ಹೀಗೆ ಕಾಪಾಡ್ಲಿ. ಇನ್ನ ಈ ಬಡವ್ರ ಬಗ್ಗೆ ಮಾಡ್ತಾರೆ ಒಳ್ಳೆ ಕೆಲಸಗಳು ಹೀಗೆ ಮುಂದುವರ್ಸ್ಕೊಂಡು ಹೋಗ್ಲಿ. ಮತ್ತೆ ಈ ELS ಕ್ಯಾಬ್ ಅನ್ನೋದು ಇನ್ನ ದೊಡ್ಡ ಮಟ್ಟದಲ್ಲಿ ಬೆಳೆದಿ 106 ಜನಕ್ಕೆ ಟ್ರಾವೆಲ್ಸ್ ಕ್ಯಾಬ್ ಚಾಲಕರಿಗೆ ಒಳ್ಳೆ ಕೆಲಸಗಳು ಕೊಟ್ಟು ಮುಂದೆ ಕಾಪಾಡ್ಲಿ ಅಂತ ಕೇಳ್ಕೊಳ್ತೀನಿ. ಹ್ಯಾಪಿ ಬರ್ತ್ಡೇ ಪಪ್ಪ. ಹ್ಯಾಪಿ ಬರ್ತ್ಡೇ ಪಪ್ಪ. ಗಾಡ್ ಬ್ಲೆಸ್ ಯು. ಬಿ ಲೈಕ್ ದಿಸ್ ಓನ್ಲಿ. ಈ ತರನೇ ಇರೋ. ಇನ್ನು ELS ಕ್ಯಾಬ್ಸ್ ದೊಡ್ಡದಾಗಿ ಮಾಡು. ಇನ್ನು ಬಡವರಿಗೆ ಇನ್ನೂ ಒಳ್ಳೆ ಸಮಾಜ ಮಾಡು. ನೀನು ಚೆನ್ನಾಗಿರು. ಹ್ಯಾಪಿ ಬರ್ತ್ಡೇ ಟು ಯು ಮಂಜು. ಗಾಡ್ ಬ್ಲೆಸ್ ಯು. ಇದೇ ತರ ಮುಂದುವರಿಸಿ ಒಳ್ಳೆ ಕಾರ್ಯ ಮಾಡ್ಬೇಕು ನೀನು. ದೇವರು ನಿಮ್ ಜೊತೆ ಇರ್ತಾರೆ. ನಾವು ವಿಶ್ ಮಾಡಕ್ ನಾವು ಇಷ್ಟಪಡ್ತೀನಿ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ನಮ್ಮ ಸ್ವಂತ ಮಕ್ಕಳಿಗಿಂತ ಹೆಚ್ಚು ನಮ್ಗೆ ನೋಡ್ಕೊಂಡು ನಮ್ಗೆ ಸಾಕ್ತಾ ಇರೋದು. ಬಟ್ ಯಾವ್ದೇ ರೀತಿ ಎಂಪ್ಲಾಯ್ಸ್ ಗಳು ನಮ್ಮನ್ನ ಯಾವ್ದೇ ರೀತಿಯಾಗಿ ಒಂದ್ ಬೇರೆ ಅದರ್ ಪರ್ಸನ್ ನಮ್ಮನ್ನೇ ನೋಡ್ಕೊಂಡಿದ್ದಾರೆ ಸರ್. ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಪ್ರೀತಿ ಕಾಳಜಿ ನಾವು ತುಂಬಾ ಇಷ್ಟಪಡ್ತೀವಿ. ಯಾವ್ದೇ ಒಂದು ಆಗ್ಲಿ ನಮ್ಮನ್ನ ಯಾವ್ದಕ್ಕೂ ನಮ್ಮನ್ನ ಬಿಟ್ಕೊಡೋದಿಲ್ಲ ಯಾರಿಗೂ. ಆತರ ನಮ್ ಸ್ವಂತ ಮಕ್ಳಿಗಿಂತ ಹೆಚ್ಚಾಗಿ ನಮ್ಮನ್ನ ನೋಡ್ಕೊಂಡ ರೀತಿ ನಮ್ಮನ್ನ ಸ್ವಾಭಿಮಾನದಿಂದ ಚೆನ್ನಾಗಿ ನೋಡ್ಕೊಂತೀವಿ. ಥ್ಯಾಂಕ್ ಯು. ಇಲ್ಲಿಗೆ ಬಂದು ಒಂದ್ ವಾರ ಮಂತ್ ಆಯ್ತು. ಬಂದಾಗಿಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಒಂದ್ ಕೊಡ್ದೆ ಇಲ್ದಂಗೆ ನೋಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ನಿಂಗರಾಜ್. ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡ್ಲಿ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ನನ್ನ ಮಾಧ್ಯಮದ ಮಿತ್ರರು ಎಲ್ಲಾರು ನನ್ನನ್ನ ವರ್ಷ ಗ್ಯಾಪ್ಸ್ಕೊಂಡು ಇವತ್ತು ಬಂದು ನನ್ನ ಹುಟ್ಟಿದಬ್ಬ ಆಚರಿಸ್ತಾ ಇರೋದಕ್ಕಾಗಿ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಮೊದಲ ನಮ್ಗೆ ಮಾಧ್ಯಮದ ಮಿತ್ರರಿದ್ರೆ ನಾವ್ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅನ್ನೋದನ್ನ ಕಲ್ಸ್ಕೊಟ್ಟಿದ್ದು ಮಾಧ್ಯಮ. ಅದಕ್ಕೆ ಐ ವಿಲ್ ಗಿವ್ ರೆಸ್ಪೆಕ್ಟ್ ಎವ್ರಿಬಡಿ. ಆಮೇಲೆ ಮುಂದೆ ಹೋಗ್ಬೇಕು ನಾವು. ತುಂಬಾ ಥ್ಯಾಂಕ್ ಯು ಎಲ್ಲ ಬಂದಿರೋದಕ್ಕೆ. ಮೊದಲನೇದಾಗಿ ನಿಂಗರಾಜ್ಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಎಷ್ಟೋ ವರ್ಷದಿಂದ ನಾನು ಹುಟ್ಟಿದಬ್ಬನ ನನ್ನ ಅಣ್ಣ ತಮ್ಮ ತರ ಬಂದು ನಮ್ಗೆಲ್ಲಾನು ಸಹಕರಿಸಿ ಎಲ್ಲಾನು ಒಂದು ತಾಳ್ಮೆಯಿಂದ ವೆಯ್ಟ್ ಮಾಡಿ ಹುಟ್ಟಿದಬ್ಬ ಆಚರಣೆ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಹೇಳ್ತೀನಿ. ಕಾರ್ಯಕ್ರಮ ತುಂಬಾ ಇದೆ, ಬಟ್ ಎಲ್ಲಾನು ನಾವೀಗ ಹಂಚ್ಕೊಳಕ್ಕಾಗಲ್ಲ. ಆಮೇಲೆ 2028 ಆದ್ಮೇಲೆ ನಾವ್ ಹಂಚ್ಕೊಳ್ಳೋಣ. ಕಾರ್ಯಕ್ರಮ ತುಂಬಾ ಕಡೆ ಇದೆ. ನಾವು ಆತ್ಮೀಯ ಬಿಟ್ಟು ಎಲ್ಲ ನಮ್ಗೆ ತುಂಬಾ ಸ್ನೇಹಿತರಿದ್ದಾರೆ. ಮತ್ತೆ ಎಲ್ಲ ಸ್ಕೂಲು, ಗೌರ್ಮೆಂಟ್ ಸ್ಕೂಲು, ಮತ್ತೆ ಈ ಕಡೆ ಎಲ್ಲ ನಮ್ಗೆ ಪ್ರೋಗ್ರಾಮ್ಗಳು ಇದೆ. ಮತ್ತೆ ನಮ್ಮ ಸಂಘಟನೆಗಳಿದೆ, ತುಂಬಾ ಸಂಘಟನೆಗಳು ಎಲ್ಲ ಕರೆದಿದ್ದಾರೆ. ಮಾರ್ನಿಂಗು ಬೆಳಿಗ್ಗೆ 2 ಅಟೆಂಡ್ ಮಾಡಿದೀನಿ. ಅದಕ್ಕೆ ಲೇಟ್ ಆಯ್ತು ಬಂದಿದ್ದು ಮಾಡ್ಬೇಕು ಅಂತ. ಗ್ರೇಟರ್ ಬೆಂಗಳೂರು ಚುನಾವಣೆ ಯಾವ ಕ್ಷಣದಲ್ಲಿ ಅನೌನ್ಸ್ಮೆಂಟ್ ಆಗ್ಬೋದು ಅಂತ ಹೇಳ್ತಾರೆ ಸರ್. ಈಗ ಸದ್ಯಕ್ಕೆ ನಾವು ಯಾವ ರಾಜಕೀಯದ ಬಗ್ಗೆ ಮಾತಾಡೋದು ಬೇಡ ಅನ್ಸುತ್ತೆ. ಯಾಕಂದ್ರೆ ಗ್ರೇಟರ್ ಬೆಂಗಳೂರು ನಮ್ಗೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈಗ ರೈತರು ಇದ್ರೆ ನಾವು ಜೀವನ. ಯಾಕಂದ್ರೆ ನಾವ್ ಏನೇ ಇವತ್ತು ಊಟ ಮಾಡ್ತಾ ಇದೀವಿ, ಇವತ್ತು ನಮ್ ತಂದೆ ತಾಯಿ ಇಲ್ಲಿ ನಮ್ಮನ್ನ ಕೂರ್ಸಿದ್ದಾರೆ ಅಂದ್ರೆ ಈ ರೈತರು ಹಾಕೋ ಅನ್ನದಿಂದ ನಮ್ಗೆ ಇವತ್ತು ಒಂದಿದೆ. ಅದು ನಮ್ಗೆ ಅವಶ್ಯಕತೆ ಇಲ್ಲ. ಇವಾಗ ನಮ್ಗೆ ಬೇಕಾಗಿರೋದೇನು, ಇಂಪಾರ್ಟೆಂಟ್ ಬೇಕಾಗಿರೋದು ಮಕ್ಕಳ ಎಜುಕೇಶನ್ ಒಂದು ಏನಾದ್ರು ಒಂದು ಮಾಡ್ಬೋದು. ನೆಕ್ಸ್ಟ್ ಒಂದು ಹಾಸ್ಪಿಟ್ಲಿಗೆ ಒಂದು ಹೆಲ್ಪ್ ಆಗುವಂತದನ್ನ ಮಾಡ್ಬೋದು. ಇಲ್ಲ ಒಂದು ಬಸ್ ಸ್ಕೂಲ್ ಮಕ್ಕಳಿಗೆ ಒಂದು ಫ್ರೀ ಅಂತ ಕೊಡ್ಬೋದು. ಒಂದ್ ಮಕ್ಕಳಿಗೆ ಇಲ್ಲದ ಏಜ್ ಆದವ್ರಿಗೆ, ಈ ವೃದ್ಧಾಶ್ರಮಗಳಿಗೆ ಇಂಥದ್ಕೆಲ್ಲ ಹೆಲ್ಪ್ ಮಾಡಿದ್ರೆ ಒಳ್ಳೇದು. ಬಟ್ ಇದೆಲ್ಲ ನಮ್ಗೆ ಅವಶ್ಯಕತೆ ಇಲ್ಲ. ರೈತರಿಗೆ ನಾವೆಲ್ಲ ಕೈ ಜೋಡ್ಸೋಣ. ಯಾಕಂದ್ರೆ ಇವತ್ತು ಬಿಡ್ದಿಲ್ ಆಗ್ತಾ ಇರೋದು ರೈತರದು ಅಪಮಾನ. ನಮ್ಗೆ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತಾ ಇದೆ. ಇವತ್ತು ಆ ರೈತರು ಎಷ್ಟೋ ವರ್ಷದಿಂದ ತಾತ ಅಜ್ಜಿ ಮುತ್ತಾತರ ಕಾಲದಿಂದ ಅವ್ರು ಇವತ್ತು ಭೂಮಿಗಳನ್ನ ಅವ್ರದೇ ನಮ್ದೇ ಸ್ವಂತ, ನಮ್ಮ ಅಪ್ಪ ಅಮ್ಮಂದು ಸಮಾಧಿಗಳಿಲ್ಲಿದೆ, ನಮ್ಮ ಅಜ್ಜ ತಾತ ಸಮಾಧಿಗಳಿಲ್ಲಿದೆ. ಅದನ್ನೆಲ್ಲ ಅವರು ಆಚರಣೆ ಮಾಡ್ಕೊಂಡು ಅವ್ರ ಮನೆಯ ದೇವರುಗಳನ್ನ ಪೂಜೆ ಮಾಡ್ಕೊಂಡು ಇವತ್ತು ಬಂದಿದ್ದಾರೆ. ಬಟ್ ಅಂತ ಜಮೀನ್ನ ಇವತ್ತು ಏನೋ ಗ್ರೇಟ್ ಬೆಂಗಳೂರು ಮಾಡಕ್ ಹೊರಟಿದ್ದಾರೆ. ಬಟ್ ಅದ್ ಅವಶ್ಯಕತೆ ನಮ್ಗಿಲ್ಲ. ರೈತರಿದ್ರೆ ನಾವಿದ್ದಂಗೆ. ರೈತರಿಗೆ ಎಲ್ಲಾರು ಮರ್ಯಾದೆ ಕೊಡೋಣ. ನಮ್ಮ ಮಾಧ್ಯಮ ಮಿತ್ರರು ಕೂಡ ಮರ್ಯಾದೆ ಕೊಡೋಣ. ಪ್ರತಿಯೊಬ್ಬ ಮನುಷ್ಯನು ರೈತರಿದ್ರೆ ನಾವು. ಅದಕ್ಕೆ ನಾನು ಫುಟ್ಪಾತ್ ವ್ಯಾಪಾರಿಗಳು ಜೀವನ ಕಟ್ಕೊಂತಾರೆ, ಪ್ರತಿದಿನ ವ್ಯಾಪಾರಗಳು ಮಾಡಿ. ಈಗ ಕಡೆ ಅವ್ರ ಮೇಲೆ ಹೊಟ್ಟೆ ಹೊಡೆದಂಗೆ ಆಗಿದೆ. ಎಲ್ಲ ಖಾಲಿ ಮಾಡಿಸ್ತಾ ಇದ್ದಾರೆ ಫುಟ್ಪಾತ್ ವ್ಯಾಪಾರಿಗಳು. ಏನಾಗುತ್ತೆ ಸರ್? ಫುಟ್ಪಾತ್ ಆಕ್ಚುಲಿ ಕ್ಲೀನ್ ಮಾಡೋದು ಒಳ್ಳೇದೇ ಒಂದು ಲೆಕ್ಕಾಚಾರದಲ್ಲಿ. ಯಾಕಂದ್ರೆ ಇವತ್ತಿನ ಪರಿಸ್ಥಿತಿಲಿ ಏನಾಗಿದೆ, ಮಕ್ಕಳು ಓಡಾಡೋದಕ್ಕೆ ಆಗ್ಲಿ, ಓಲ್ಡ್ ಏಜ್ ಓಡಾಡೋದಕ್ಕೆ ಆಗ್ಲಿ ತೊಂದರೆ ಆಗ್ತಾ ಇದೆ. ಎಲ್ಲಿ ಅಂದ್ರೆ ಅಲ್ಲಿ ಪವರ್ ಪಾಯಿಂಟ್ ಇದೆ, ಮತ್ತೆ ಈ ವಾಟರ್ ತುಂಬಿಟ್ಟಿರ್ತದೆ, ಮತ್ತೆ ಅದೆಲ್ಲ ಫುಟ್ಪಾತ್ ಅಲ್ಲಿ ಅಂಗಡಿಗಳೆಲ್ಲ ಇಟ್ಕೊಂಡಿರ್ತಾರೆ. ಬಟ್ ಅವ್ರ ಹೊಟ್ಟೆ ಮೇಲೆ ಹೊಡೀರಿ ಅಂತ ನಾವ್ ಹೇಳ್ತಾ ಇಲ್ಲ. ಬಟ್ ಅದನ್ನ ಕ್ಲೀನ್ ಮಾಡೋದು ಒಳ್ಳೇದೇ. ಬಟ್ ಆ ಫುಟ್ಪಾತ್ ಅಲ್ಲಿ ಇರೋರಿಗೆ ಮತ್ತೆ ಎಲ್ಲಾದ್ರೂ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು. ನಮ್ಮ ಈಗಿನ ಗೌರ್ಮೆಂಟ್ ಈ ಫುಟ್ಪಾತ್ ಅಲ್ಲಿ ಅವ್ನು ಇಷ್ಟು ವರ್ಷದಿಂದ ಇದ್ದಾನೆ ಅಂತ ವ್ಯಕ್ತಿಗಳಿಗೆ ಒಂದು ಒಳ್ಳೆ ಜಾಗದಲ್ಲಿ ಏನಾದ್ರು ಒಂದು ಅವ್ರಿಗೆ ಹೊಟ್ಟೆ ಪಡೆಗಾಗುವಂತ ಕೆಲಸ ಮಾಡ್ಬೇಕು ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ಜೆಡಿಎಸ್ ಪಕ್ಷದ ಕಟ್ಟಡ ಹೊಸ ಸಿಎಂ ಬಂದಿದ್ದಾರೆ, ಏನಾದ್ರು ನಿಮ್ಮ ಬೇಡಿಕೆ ಇದೆ ಸರ್?
ನಮ್ಮ ಬೇಡಿಕೆ ಏನಿಲ್ಲ, ಅದಕ್ಕೆ ಹಿರಿಯರು ಇರೋದ್ರಿಂದ ಅವ್ರು ಹಿರಿಯರು ತೀರ್ಮಾನ ಮಾಡ್ತಾರೆ. ನಮ್ಗೆ 2028ಕ್ಕೆ ಏನಾದ್ರು ನಿಖಿಲ್ ಕುಮಾರಣ್ಣ ನಮ್ಗೆ ಸಪೋರ್ಟ್ ಮಾಡಿದ್ರೆ ಮುಂದೆ ಹೋಗಕ್ಕೆ ನಾವು ರೆಡಿ ಇದ್ದೀವಿ. ನಾವ್ ಯಾವ್ದೇ ಪಕ್ಷದ ಬಗ್ಗೆ ಬೇಡ, ಬಟ್ ಎಲ್ಲ ಒಳ್ಳೇದಾಗ್ಲಿ ಅಷ್ಟೇ ನಾವ್ ಹೇಳೋದು. ಹಿರಿಯರು ಏನು ತೀರ್ಮಾನ ತಗೋತಾರೆ ಅದ್ರ ಮೇಲೆ ನಾವು ಮುಂದೆ ಹೋಗ್ತೀವಿ ಅಷ್ಟೇ. ಕೊನೆಯದಾಗಿ ತಮ್ಮ ಹುಟ್ಟುಹಬ್ಬಕ್ಕೆ ಒಂದು ಶುಭ ಹಾರೈಸಿದ ಎಲ್ಲ ಸ್ನೇಹಿತರಿಗೆ. ಎಲ್ಲ ನನ್ನ ಸ್ನೇಹಿತರು ಇವತ್ತು ಪಾಪ ಬೆಳಿಗ್ಗೆ ನೈಟ್ ಇಂದ ಎಲ್ಲ ಇಶ್ ಮಾಡಿದ್ದಾರೆ. ಬಟ್ ಸಮ್ ಟೈಮ್ ಎಲ್ಲ ಒಂದು ಗಿಫ್ಟ್ಗಳು ಕೊಟ್ಟಿದ್ದಾರೆ. ಬಟ್ ಎಲ್ಲಾ ಕಡೆ ಒಂದು ಕೇಕ್ ಕಟ್ ಮಾಡಿದ್ದಾರೆ. ಬಟ್ ಅದೇ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ. ಸುಮಾರು ವರ್ಷಗಳಿಂದ ನನ್ನ ಪ್ರೀತಿ ವಿಶ್ವಾಸ ಇಟ್ಕೊಂಡು ಇಲ್ಲಿವರೆಗೆ ಮುನ್ನಡೆಸ್ಕೊಂಡು ಇವತ್ತು ಇಲ್ಲಿ ಕೂತಿದ್ದೀನಿ ಅಂದ್ರೆ ಎಲ್ಲ ನನ್ನ ಸ್ನೇಹಿತರು, ಮಾಧ್ಯಮ ಮಿತ್ರರು, ಮತ್ತೆ ನಮ್ಮ ರಾಜಣ್ಣ ಅಂತ ಬಂದಿದ್ದಾರೆ. ಇವರು ಆಕ್ಚುಲಿ ನಮ್ಮ ರಾಜಣ್ಣ ಅಂತ 38 ವರ್ಷದಿಂದ ನಮ್ಮ ಜೊತೆಲಿ ಇದ್ದರು. ತುಂಬಾ ಒಳ್ಳೆ ವ್ಯಕ್ತಿ, ದೇವ್ರ ತರ ಜನ. ಬಟ್ ಯಾವಾಗ್ಲೂ ನಿಮ್ ಜೊತೆಲಿ ಇರ್ತೀವಿ, ನೀವೇನ್ ಬೇಕಾದ್ರೂ ಮುನ್ನಡೆಸ್ಕೊಂಡು ಹೋಗಿ, ನಾವ್ ಯಾವಾಗ್ಲೂ ನಿಮ್ ಕೈಲಿ ನಿಮ್ ಜೊತೆಲಿ ಇರ್ತೀವಿ ಅಂತ ಹೇಳ್ತಾರೆ. ಮತ್ತೆ ನಮ್ ನಂದನ್ ಅಂತ ಬಂದಿದ್ದಾರೆ. ನಂದನ್ ಪಾಪ ಅವರು ಕೆಲಸ ಎಲ್ಲ ಬಿಟ್ಟು ಬಂದಿದ್ದಾರೆ. ನಮ್ಮ ಸ್ಟಾಫ್ ಗಳೆಲ್ಲ ಬಂದಿದ್ದಾರೆ. ಎಲ್ಲಾರ್ಗು ಧನ್ಯವಾದಗಳು ಹೇಳ್ತಾ ಎಲ್ಲಾರ್ಗು ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ನೀವು ಮಾಧ್ಯಮದ ಮಿತ್ರರು, ನಾನು ಈ ವರ್ಷದಿಂದ ಅಲ್ಲ, ತುಂಬಾ ಹಳೆಯದು ಇದ್ರಿಂದ ನನ್ಗೆ ಇಷ್ಟು ವರ್ಷ ಸಪೋರ್ಟ್ ಮಾಡ್ತಿರೋದಕ್ಕಾಗಿ ಧನ್ಯವಾದಗಳು ಹೇಳ್ತೀನಿ. ಇದೇ ರೀತಿ ನಿಮ್ಗೆ ಮುನ್ನಡೆಸ್ಕೊಡಿ. ನಿಮ್ಮೆಲ್ಲ ಆಶೀರ್ವಾದ, ನಿಮ್ ಬೆಂಬಲ, ನಿಮ್ಮ ಮುಂದೆ ನೀವ್ ಇರ್ತೀರಾ ಅಂತ ನಮ್ಗೆ ತೋರಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳಕ್ ಇಷ್ಟ. ಸಂಘಟನೆ ಯಾವ ತರ ನಡೆದಿದೆ ಸರ್ 2020?